ನೀವೇನು ತಲೆ ಕೆಡಿಸ್ಕೋಬೇಡಿ. ನಾನು ಪಾರ್ಲರ್ ಒಳಗೆ ಫೋನ್ ಹಾಕಿದ್ದೆ. ಇದೀನಿ ಬರ್ರಿ ಅಂತ ಹೇಳಿದ್ರು. ಅದಕ್ಕೆ ಕರ್ಕೊಂಡು ಹೋಗ್ತಿರೋದು. ಸಂದಾಕ್ ಮಾಡ್ತಾಳೆ ನಿಮ್ಮನ್ನ. ಒಳ್ಳೆ ಹುಡುಗಿ ಥರ ತಯಾರು ಮಾಡ್ಬಿಡ್ತಾಳೆ. ನೋಡ್ತಾ ಇರ್ರಿ ಹೆಂಗೆ ಕಾಣಿಸ್ತೀರಾ ಅಂತ ಹೇಳ್ಬಿಟ್ಟು. ನನಗೆ ನಿಮ್ಮ ಮ್ಯಾಲ ಪಿರುತಿಗಿನ ಆ ಶಾರದ ಮೇಲೆ ದ್ವೇಷನಿಯ ಶಾನೆ ಐತೆ. ಸರಿನಾ? ಇನ್ನೊಂದು ಚೂರು ದೂರ ಅಷ್ಟೇ ನಡ್ಕೊಂಡು ಹೋಗ್ಬಿಟ್ರೆ ಪಾರ್ಲರ್ ಸಿಗ್ತದೆ. ನಮ್ಮೂರಾಗೆ ಇತ್ತು, ಇವಾಗ ಪಕ್ಕದೂರಿಗೆ ಶಿಫ್ಟ್ ಆಗಿ ಹೋಗ್ಬಿಟ್ಟೈತೆ. ಅದಕ್ಕೆ ನಾವು ಒಂಚೂರು ಇಬ್ರಿಗಿಬ್ರು ಮಾಡಿಸ್ಕೋಬೇಕು ಅಲ್ವೇ ಸರಜಿ? ನಂಗೆ ಯಾಕೋ ಇದು ಎಲ್ಲನೂ ವರ್ಕ್ ಆಗೋಕ್ಕಿಲ್ಲ ಅನ್ನಿಸ್ತದೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀವಿ ಅಂತ ಅನ್ನಿಸ್ತದೆ ನಾವಂತೂ. ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡಬೇಕು? ಸುಮ್ಮನೆ ಇದು ಎಲ್ಲನೂ ಬಿಟ್ಬಿಟ್ಟು ನಮ್ಮ ಮನೆಗೆ ನಾನು ಹೊಂಟೋಗ್ಬಿಡ್ತೀನಿ. ಪ್ರಯತ್ನ ಪಡೋದ್ರಾಗೆ ತಪ್ಪೇನೂ ಇಲ್ಲ. ನೀನು ಪ್ರಯತ್ನ ಪಡ್ದಿದ್ದಂಗೆ ಏನಾರ ಮಾಡ್ತೀನಿ ಅಂತಂದರೆ ಅದು ತಪ್ಪು. ನೀನು ಪ್ರಯತ್ನ ಪಡ್ತೀಯ ಅಂತ ಹೇಳಿದ್ರಾಗೆ ಅದ್ರಾಗೆ ಏನೂ ತಪ್ಪಿಲ್ಲ. ಮರಳಿ ಯತ್ನವ ಮಾಡು ಅಂತ ಹೇಳಿಲ್ವಾ? ಬಾಬಾ ಸುಮ್ಕೇಣಿಯ ಒಯ್ತೀನಿ ಕರ್ಕೊಂಡು. ನಿಮ್ಗೆ ಏನಾರೂ ಒಂದು ಕಿತ ಪ್ರಯತ್ನ ಪಡಿ. ಇಡಿಸ್ಲಿಲ್ಲ ಅಂದರೆ ಸುಮ್ಕ ಹೋಗ್ಬಿಡಿ. ಪದ್ದು ಮಾತು ನೀವು ಕೇಳಿ. ಅವಳು ಏನು ಹೇಳಿದ್ರು ಎಲ್ಲ ಒಳ್ಳೇದು ಕೇಳಿ ಹೇಳೋದು. ಏನೋ ನಿಮ್ಮ ಇಷ್ಟ. ಇನ್ನೂ ಊರು ಬಿಟ್ಟು ಹೋಗಿಲ್ವೇನು? ಗಂಡ ಅಷ್ಟೆಲ್ಲ ಹೋಗುತ್ತೂ ಊರು ಬಿಟ್ಟು ಹೋಗಿದ್ದಂಗೆ ಇಲ್ಲೇ ಇವ್ರ ಜೊತೆ ಸೇರ್ಕೊಂಡು ತಿರ್ಗಾಡ್ತಿದ್ಯಲ್ಲ. ಅಯ್ಯಯ್ಯಪ್ಪ, ನನಗೆ ನನ್ನ ಗಂಡ ಹಿಂಗೆ ಉಗುತ್ತು ಬಿಟ್ಟಿದ್ರೆ ನಾನಂತೂ ನೀಳಾಕಬಿಡ್ತಾ ಇದ್ದೇನೆ ಹೋಗ್ಬಿಟ್ಟು. ನಿನ್ನಂಗೆ ಮಾತ್ರ ಹಿಂಗೆ ಅಳ್ಳಾಡ್ತಿರ್ಲಿಲ್ಲ ನಾನಂತೂ. ಯಪ್ಪ ಶಿವನೇ. ಏನು ಮಾಡೋಕ್ಕಾಯ್ತದೆ ಒಬ್ಬೊಬ್ಬರ ಜೊತೆ. ಬಂಡ ಜೀವ ಬಂಡ ಬಾಳು. ಶಾರದಿ, ದೀಪ ಹಾರೋಕ್ಕಿಂತ ಮುಂಚೆ ಜೋರಾಗಿ ಉರಿತದಂತೆ, ಗೊತ್ತಾ ನಿಂಗೆ? ಗೊತ್ತು. ಅದಕ್ಕೆ ಉರಿಲಿ ಅಂತ ನಾವು ಸುಮ್ಮನೆ ಬಿಟ್ಟಿರೋದು. ಉರಿದ ಮೇಲೆ ಅದೇ ಹಾರೋಯ್ತದಲ್ಲ. ಸಣ್ಣ ಗುರಿತಾ ಇದ್ರೆ ನಾವು ಯೋಚನೆ ಮಾಡಬೇಕಿತ್ತು. ಜೋರಾಗಿ ಉರಿತಾಯ್ತೆ ನಿನ್ನಂಗೆ. ಆರೋಗ್ಯಕ್ಕೆ ತಾನೇ ಉರಿಯೋದು. ಉರ್ಲಿ ಬಿಡು. ಗಂಡುಗಳನ್ನ ಬುಟ್ಟಿಗೆ ಹಾಕೊಂಡು ಜೀವನ ಮಾಡೋ ಅಂತ ಬಾಳು ನಮ್ಗೆ ಯಾರಿಗೂ ಬಂದಿಲ್ಲ. ಸಾಕು ನೀನು ಆಡಿದ್ದು ನೀನು ಅವತಾರಗಳು ಎಲ್ಲ ನನಗೂ ನೋಡೋಕ್ಕಾಯ್ತಿಲ್ಲ. ನಡಿ ಸುಮ್ಕೇನೆಯ. ಹೊಟ್ಟೆ ಉರಿ ನಿಂಗೆ, ಹೊಟ್ಟೆ ಉರಿ. ನೋಡೆ ಪದ್ದಿ, ಇವಳು ನಿಕ್ಕಂಡು ನಿನ್ನ ಕೈಲಿ ಏನು ಕಿಸಿಯೋಕ್ಕಾಗಿಲ್ಲ. ಇವಳು ಹುಟ್ಟು ಅದಕ್ಕೆ ಸಾವುಕಾರ ಉಗುತ್ಬಿಟ್ಟು ಕಳಿಸಿರೋದು ಇವಳನ್ನ. ನಾನೇ ನಿನ್ನ ಗಂಡನ ಮಾಡಿಕೊಂಡಿಲ್ಲ ತಾಯಿ. ಬಿಸಿನೆಸ್ಸು ಪಾರ್ಟ್ನರ್ಸು ಸರಿನಾ? ನಾನೇ ನಿನ್ನ ಗಂಡನಿಂದ ಹೋಗಲಿಲ್ಲ, ನಿನ್ನ ಗಂಡನೇ ನನ್ನಿಂದೆ ಬಂದಿರೋದು. ನಾನು ಇವಾಗ ದೊಡ್ಡ ಬಿಸಿನೆಸ್ ಮ್ಯಾನ್ ಸರಿನಾ? ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಅಂತ ಸೊಕ್ತಿ ನಿನಗೆ ಹೇಳ್ಕೊಟ್ಟ ಒಂದು ದೇವರು. ಏನಣ್ಣ ನೋಡ್ತಾ ಇದೆಯಾ? ನಡಿ ಸರ್ನ ಹೋಗೋಣ. ಎಳ್ನೀರು ಕಿತ್ತಾಗ ಕುಡಿಬೇಕು. ಅಮ್ಮವ್ರೆ, ಇವಳನ್ನ ನಂಗೆ ಎಗರಾಡ್ತಾವಳಿ. ಸಾವುಕಾರ್ಗೊಂಚೂರು ಬುದ್ಧಿ ಹೇಳ್ತೀನಿ, ಬಂದ್ಬಿಡಿ ಮನೆಗೆ. ಬುದ್ಧಿ ಹೇಳೋದಲ್ಲ ಕಣಣ್ಣ, ಬುದ್ಧಿ ಕಲಿಸ್ಬೇಕು. ನಿಮ್ಗೆಲ್ಲ ಬುದ್ಧಿ ಕಲ್ಸಕ್ ಬರಕಿಲ್ಲ, ಬರೀ ಬುದ್ಧಿ ಹೇಳ್ತೀರಾ. ಬುದ್ಧಿ ಹೇಳಿದ್ರೆ ಯಾರು ನೋಡ್ತಾರೆ? ನೀವೇ ಹೇಳಿ. ಯಾರು ನೋಡಕ್ಕಿಲ್ಲ. ನಮ್ಗೆ ಏನು ಮಾಡಬೇಕು ಅಂತ ಸಂದ ಗೊತ್ತು. ನೀವು ಹೋಗಿ ಪಾಪ ಎಳ್ನೀರು ಕಿತ್ತಾಕ್ ಹೋಗಿ ನಿಮ್ಮ ಸಾವು ಕಾತಿಗೆ. ನಾವು ಹೊಟ್ಟೆಪಾಡು, ಅದಕ್ಕೆ ಇವ್ರ ಜೊತೆ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ನನಗೂ ಹೊಟ್ಟೆಪಾಡಿರಲಿಲ್ಲ ಅಂದರೆ ಇಂಥ ಕಿತ್ತೋದ್ರ ಜೊತೆ ಎಲ್ಲ ಯಾರು ಕೆಲಸ ಮಾಡೋರು? ಅಮ್ಮೋರೆ, ನೀವು ಇದ್ದಾಗೆ ನೀವೇ ಸಂದ ಕಿತ್ತು, ನೀವು ಹೋದ್ಮೇಲೆ ಸಾವುಕಾರ ಎಲ್ಲ ಅದಕ್ಕೆ ಹೋಗ್ಬಿಟ್ಟವ್ರಿ. ಭಾಳ ದೊಡ್ಡ ಕತಿಗಳು ಇವರವೆಲ್ಲನೂ. ಹೇಳಂಗಿಲ್ಲ ಬಿಡಂಗಿಲ್ಲ. ಸರಿ, ನೀವು ಹೆಂಗನ ಮಾಡಿ ಮನೆಗೆ ಬನ್ನಿ, ಅಷ್ಟೇ ಸಾಕು. ಅಷ್ಟು ಬಿಟ್ಬಿಟ್ಟು ಬೇರೆ ಇನ್ನೇನು ನಾನು ಕೇಳೋಕ್ಕಿಲ್ಲ. ಈ ಶಾರದಿ ಅವತಾರವ ಇವಳು ದುರಂಕಾರವ ನನ್ನ ಕೈಲಿ ನೋಡೋಕ್ಕಾಯ್ತಿಲ್ಲ. ದೇವರಣೆಗೂ ಬಂದ್ಬಿಡಿ ಆದಷ್ಟು ಬೇಗ. ಬರ್ತಾರೆ, ನೀವೇನು ತಲೆ ಕೆಡಿಸ್ಕೋಬೇಡಿ, ಬರ್ತಾರೆ ನೀವು ಹೋಗಿ. ಇದೆಲ್ಲ ನೋಡಿದ್ಮೇಲೂ ನನಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಯ್ತಿಲ್ಲ. ನಾನು ಗೊತ್ತು ಮಾಡಿಸ್ತೀನಿ, ಬನ್ನಿ. ಪದ್ದು ಬರಬೇಕು. ಏನು ತುಂಬ ದಿನ ಆಗೋಗ್ಬಿಟ್ಟು ಪಾರ್ಲರ್ ಕಡೆ ಬಂದು. ಅಯ್ಯೋ, ಏನು ಬರನಿ, ನಮ್ಮದು ನ್ಯಾಚುರಲ್ ಬೂಟಿ, ಅದಕ್ಕೆ ನಾವೆಲ್ಲ ಬರೋಕ್ಕಿಲ್ಲ. ನೋಡಿ, ಇವಳು ನನ್ನ ಫ್ರೆಂಡು, ಕರ್ಕೊಂಬಿಟ್ಟು ಬಂದೀವಿ. ಹೊಸಿ ಪ್ಯಾಸನ್ನಾಗಿ ರೆಡಿ ಮಾಡ್ಬೇಕು ಇವಳನ್ನ. ನಾನು ಒಂದು ಸ್ವಲ್ಪ ಡಿಫ್ರೆಂಟಾಗಿರಬೇಕು. ಸೀರೆ ಎಲ್ಲನೂ ತಗೊಬಂದಿದ್ದೀವಿ. ಒಂಥರ ಡಿಫ್ರೆಂಟಾಗಿ ರೆಡಿ ಮಾಡಿರಿ, ಅಷ್ಟು ಸಾಕು. ಅಷ್ಟೇನಿಯ ಒಂಚೂರು ಅದು ಎಂಥದೋ ಏರ್ ಕಟ್ಟು ಅದೆಲ್ಲ ಮಾಡಿಬಿಟ್ಟು ಮಕ್ಕಕ್ಕೆಲ್ಲ ಫೇಸಿಯಲ್ ಗೀಸ್ಕೆಲ್ ಎಲ್ಲ ಮಾಡಿಬಿಟ್ಟು ಅದು ಎಂಥದೋ ಪಾಕ್ಸು ಮಾಡ್ತಿರಲ್ಲ ಅದನ್ನೆಲ್ಲ ಮಾಡಿಬಿಟ್ಟು ಹೆಂಗನ ಮಾಡಿ ಇವರು ಚಂದ ಕಾಣಿಸ್ಬೇಕು ಹಂಗೆ ಮಾಡಿ. ಅಷ್ಟೇ ತಾನೇ ನನ್ನ ಪಾರ್ಲರ್ ಇರೋದೇನೆ. ಎಲ್ಲರೂ ಬ್ಯೂಟಿಫುಲ್ಲಾಗಿ ಕಾಣಕ್ಕೇನೆ. ಬನ್ನಿ ಕುಂತ್ಕೊ ಬನ್ನಿ. ನೋಡ್ತಾ ಇರಿ ನಮ್ಮ ಪಾರ್ಲರ್ಗೆ ಬಂದು ಹೋದ್ಮೇಲೆ ಮ್ಯಾಜಿಕ್ಕು. ಬನ್ನಿ ಕುಂತ್ಕೊ ಬನ್ನಿ. ಅವ್ರು ಹೇಳ್ದಂಗೆ ಕೇಳಿ, ಎಲ್ಲ ಸಂದಾಕ್ ಮಾಡ್ತಾರೆ ಸರಿನಾ? ಅವ್ರು ಏನು ಹೇಳ್ತಾರೋ ಹಂಗೆ ಕೇಳಿ. ದೊಡ್ಡ ಪಾರ್ಲರು, ಅದಕ್ಕೆ ಇಲ್ಲಿ ಕರ್ಕೊಂಬಂದಿದ್ದು ನಾನು ಸರೋಜಿ ಯಾವಾಗನ ಗೊತ್ತಿರ್ತೀವಿ. ಸರಿ ನೋಡಿ, ನೀವೇನು ಯೋಚನೆ ಮಾಡಬೇಡಿ. ನಿಮ್ಮನ್ನ ತುಂಬ ಚೆನ್ನಾಗಿ ಕಾಣೋ ಥರ ಮಾಡೋ ಜವಾಬ್ದಾರಿ ನಂದು ಸರಿನಾ? ನೀವು ಸ್ವಲ್ಪ ಫ್ಯಾಷನಾಗಿ ಬದಲಾಗಬೇಕು ಅಂತ ಅನ್ಕೊಂಡಿದ್ದೀರಾ ಅಲ್ವಾ? ಪ್ಯಾಸನ್ ಅಂದರೆ ಪ್ಯಾಸನ್ನ ಕಾಣಿಸ್ಬೇಕು, ಹಂಗೆ ಮಾಡ್ರಿ. ಸರಿ, ನಾನು ಮಾಡ್ತೀನಿ, ನೀವೇನು ಹೆದರ್ಕೋಬೇಡಿ. ಅವಳೊಂಚೂರು ಹಂಗೇನಿಯ ಪ್ಯಾಸನ್ ರಾಣಿ, ಅದಕ್ಕೆ ಹಂಗೆ ಒಸಿ ಹಂಗೂ ಹಿಂಗೂ ಆಡ್ತಾಳೆ. ಎಲ್ಲ ನಿಮಗೆಲ್ಲ ಸಂದಾಕ್ ಮಾಡ್ತಾಳೆ ನೋಡಿ, ಮಕ್ಕಕ್ಕೆಲ್ಲನೂ. ಸರಿ ಲೇಪದಿ, ನಾವು ಒಂಚೂರು ಪ್ಯಾಸನ್ ಆಗಬೇಕು ಅಂತ ಅನ್ನಿಸ್ತದ ಕಡ್ಲೆ. ನಿನ್ನ ಗಂಡನ ನೀನು ಬಿಟ್ಬಿಟ್ಟು ಕಳಿಸ್ತೇನಲ್ಲ, ಕಳಿಸ್ದಾಗ ಇಲ್ಲಿಗೆ ಕರ್ಕೊಂಬತ್ತೀನಿ ಬಿಡೆ ನಿನ್ನ ಪ್ಯಾಸನ್ನಾಗಿ ರೆಡಿ ಮಾಡ್ಸಕ್ಕೆ. ಲೇ, ಪಾರ್ಲರ್ಗೆ ಬರಬೇಕು ಅಂತ ಹೇಳಿದ್ರೆ ನನ್ನ ಗಂಡನ ಜೊತೆ ದೂರ ಆಗಬೇಕು ಅಂತ ಹೇಳ್ತಿದ್ಯಾ? ಏನು ಬೇಡ, ಸಾಕು, ಹಿಂಗೆ ಸಂದಾಕಿರ್ತೀನಿ ನಾನು. ಈ ಪೇಸ್ ಪ್ಯಾಕು ಸಂದಕೈತೆ. ಪೇಸ್ ಪ್ಯಾಕ್ ಮಾತ್ರ ಇದು ಗೊತ್ತಾ?
ಇದಿರಲಿ ಇರಲಿ ನಿಮ್ಮ ಕೂದ್ಮೇಲೆ ಹಿಂಗೆ ಇರಲಿ. ನಿಮ್ಮದು ಕೂದಲು ಗೀದ್ಲು ಎಲ್ಲ ಸರು ಮಾಡ್ತೀನಿ, ಗೀರ್ಸ್ಪ ಎಲ್ಲ ಮಾಡ್ತೀನಿ, ಏನು ತಲೆ ಕೆಡಿಸ್ಕೊಬೇಡಿ. ಇದೇನು ಒಳ್ಳೆ ಹಳೆ ಕಾಲದವ್ರ ಥರ ಸೀರೆ ಉಟ್ಕೊಂಡು ಹಿಂಗೆ ಪದಕ ಬ್ಯಾರೆ ಸೀರೆ ಯಾವನ ಇದ್ರೆ ತಗೊಂಬಿಟ್ಟು ಬನ್ನಿ ಹೋಗಿ. ಅಯ್ಯಯ್ಯ ಇಲ್ಲೇನೆ ನೀ ಹೆಂಗೆ ಕಾಣಿಸ್ಬೇಕು ಹಂಗೆ ಮಾಡ್ತೀನಿ ಹೋಗಿ. ಯಾವನ ಸಂದಕ್ಕಿರ್ಬೇಕು, ಬ್ಲೌಸ್ ಎಲ್ಲ ಹಿಂಗೆ ಹೊಲ್ಸಿರ್ಬಾರ್ದು ಅಂತ ಪ್ಯಾಸನಾಗಿರೋದು, ಅದೂ ಒಂದು ಸರಾಗಿರಿ ಅದನ್ನು ತಗೊಂಬಿಟ್ಟು ಬಾ ಹೋಗಿ. ಅಯ್ಯೋ ನನ್ನ ಬಟ್ಟೆ ಎಲ್ಲ ಏನು ತಂದಿಲ್ಲ. ಪರವಾಗಿಲ್ಲ, ನಾನೇ ಮನೆ ಉಗಾದಿ ಹಬ್ಬಕ್ಕೆ ಹೊಲ್ಸಿರೋದೈತೆ ಬ್ಲೌಸು. ತಗೊಂಬಿಟ್ಟು ಬರ್ತೀವಿ ಹೋಗಿ. ನೀವು ಇಲ್ಲೇ ನೀವು ಕುಂತ್ಕೊಂಡಿರಿ, ನೀವು ಮಾಡ್ತಾ ಇರ್ರಿ, ನಾವು ಹೋಗ್ಬಿಟ್ಟು ಬರ್ತೀವಿ. ಹಾಂ ಸರಿ, ನೀವು ಹೋಗಿ. ಪ್ಯಾಸನಾಗ ಹೆಂಗೆ ರೆಡಿ ಮಾಡೋದು ಅಂತ ನಂಗೆ ಗೊತ್ತು, ನೀವು ಹೋಗಿ. ನೋಡಿ ಹಂಗೆ ಐಬ್ರೋ ಎಲ್ಲ ಮಾಡಿಸ್ಬೇಕು, ಸ್ವಲ್ಪ ವ್ಯಾಕ್ಸ್ ಎಲ್ಲ ಮಾಡಬೇಕು, ಸರಿನಾ? ಕೈ ಕಾಲೆಲ್ಲ ಕೊಡಿ, ಹಂಗೆ ನೀಟಾಗೆಲ್ಲ ವ್ಯಾಕ್ಸ್ಗೆಲ್ಲ ರೆಡಿ ಮಾಡ್ತೀನಿ. ವ್ಯಾಕ್ಸ್ ಎಲ್ಲನೂ ಮಾಡ್ತೀನಿ. ತುಂಬ ಚೆನ್ನಾಗಿ ಕಾಣಿಸ್ತೀರಾ, ನೀವು ತುಂಬ ಚೆನ್ನಾಗಿದ್ದೀರಾ. ಹಾಗೇನೇ ನೀವು ಈ ಸ್ಪೆಕ್ಸ್ನ ಏನಕ್ಕೆ ಇಟ್ಕೋತೀರಾ? ಸ್ಪೆಕ್ಸ್ನ ತೆಗಿಬೇಕು ತಾನೆ, ಕಣ್ ಕಾಣಲ್ವಾ ನಿಮಗೆ? ಅಯ್ಯೋ ಕಾಣುತ್ತೆ, ತಲೆನೋವಿಗೆ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇನೆ. ಅಯ್ಯೋ ತಲೆನೋವಿಗೆ ಯಾರಾದ್ರೂ ಸ್ಪೆಕ್ಸ್ ಮಾಡಿಕತ್ತಾರ? ಮಾತ್ರೆ ಗೀತ್ರೆ ನುಂಗೋದು, ಆಸ್ಪತ್ರೆಗೆ ತೋರಿಸೋದು ಮಾಡಿ ಎಲ್ಲನೂ ರೆಡಿ ಮಾಡ್ಕೋಬೇಕು. ಹಿಂಗೆಲ್ಲ ಸ್ಪೆಕ್ಸ್ ಹಾಕೊಂಡು ಕುಂತ್ಕೊಂಡ್ರೆ ಸಂದಕ್ಕಿರಕ್ಕಿಲ್ಲ. ಸ್ಪೆಕ್ಸ್ ಹಾಕ್ಬೇಕು, ನನ್ನಂಗೆ ಪ್ಯಾಸನ್ನಾಗಿರೋ ಸ್ಪೆಕ್ಸ್ ಹಾಕಬೇಕು, ಹಿಂಗೆಲ್ಲ ಹಾಕೋದು ಸ್ಪೆಕ್ಸ. ಹಾಂ ಸರಿ. ನೋಡಿ ಇವಾಗ ನಾವು ಹೊಟ್ಟೆಗೆ ಏನು ಊಟ ಮಾಡ್ತೀವಿ ಅನ್ನೋದು ಯಾರು ನೋಡೋಕ್ಕಿಲ್ಲ. ಇವಾಗ ನಾವು ಹೊಟ್ಟೆಗೆ ಊಟ ಮಾಡ್ತೀವ ಬಿಡ್ತೀವ ಅಂತ ಹೇಳ್ಬಿಟ್ಟು ನಾವು ಸ್ಟೈಲ್ ಆಗಿದ್ದೀವ, ಸ್ಟ್ಯಾಂಡರ್ಡ್ ಆಗಿದ್ದೀರಾ ಅಂತ ಅಷ್ಟೇ ನೋಡೋದು. ಗೊತ್ತಾಯ್ತಾ? ಇಷ್ಟು ದಿನ ಗೊತ್ತಿರಲಿಲ್ಲ, ಈಗ ಚೆನ್ನಾಗಿ ಗೊತ್ತಾಯ್ತು. ಹಾಂ ಮೇಡಮ್ ಅವರೇ, ನಿಮಗೆ ಗೊತ್ತಿಲ್ಲ, ಪ್ಯಾಸನಿಗೆ ಬೆಲೆ ಕೊಟ್ಟಷ್ಟು ಒಳ್ಳೆ ಗುಡುಗೆ ಬೆಲೆ ಕೊಡೋಕ್ಕಿಲ್ಲ, ಮುಖಕ್ಕೆ ಬೆಲೆ ಕೊಟ್ಟಷ್ಟು ಮನುಷ್ಯರಿಗೆ ಬೆಲೆ ಕೊಡೋಕ್ಕಿಲ್ಲ. ಅದಕ್ಕೆ ನೀ ಪಾರ್ಲರ್ ಇರಲಿ ಅಂತ ಪಾರ್ಲರ್ ಮಾಡಿಕೊಂಡ್ರೆ ನಾನಂತೂ ನೋಡಿ ಯಾವಾಗೂ ನಾನು ಪ್ಯಾಸನ್ನಾಗಿರ್ತೀನಿ. ತಂದ್ವಿ ಸೀರೆ ಎಲ್ಲ ನನ್ನವೇ. ಬಂದ್ರೆ ನೀವಾಗಲೇನಿಯಾ? ಸರಿ ಸರಿ, ಇನ್ನೇನು ಕೂದಲುದೆಲ್ಲ ಆಯಿತು, ಮುಖದೊಂದು ತೆಗೆದುಬಿಟ್ಟು ರೆಡಿ ಮಾಡ್ತೀನಿ ರೀ. ಕೂದಲು ನಿಮಗೆ ಫುಲ್ ಸ್ಟ್ರೈಟ್ ಮಾಡ್ತೀನಿ. ನನ್ನ ಹತ್ರ ಒಂದು ಕೂಲಿಂಗ್ ಗ್ಲಾಸ್ ಐತೆ, ಒಂದು 600 ರೂಪಾಯಿ ಅಷ್ಟೇ ನೀ, ಅದನ್ನು ನಿಮಗೆ ಕೊಡ್ತೀನಿ, ಹಾಕೊಳ್ಳಿ. ಬೋ ಸಂದ ಕಾಣಿಸ್ತೀರಾ. ಸಂದ ಕಾಣಕ್ಕೆ ಏನೇನು ಬೇಕೋ ಎಲ್ಲನೂ ಮಾಡಿ, ನಮಗಂತೂ ಏನು ಬೇಜಾರಿಲ್ಲ. ಅದು ಏನೇನು ಮಾಡ್ತಿರೋ ಎಲ್ಲ ಮಾಡಿ. ಅಯ್ಯೋ ಜಾಸ್ತಿ ಏನು ಓವರಾಗಿ ಮಾಡೋಕೆ ಹೋಗ್ಬಿಡಿ, ಸುಮ್ಮನೆ ಹಂಗೆ ನೋಡ್ಕೊಂಡು ಮಾಡಿ. ನಾನು ಮಾಡ್ತೀನಿ, ಸುಮ್ಕಿರಿ ಇರಿ. ಮುಖದೆಲ್ಲ ತೆಗೆದುಬಿಡ್ತೀನಿ. ಈ ಥರ ಸ್ವಲ್ಪ ಮಸಾಜ್ ಮಾಡಬೇಕು, ಅವಾಗ ರಕ್ತ ಎಲ್ಲ ಸಂದ ಓಡಾಡಿ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಆಗ್ಬಿಟ್ಟು ಸಂದ ಕಾಣಿಸ್ತೀರ ನೀವಂತೂ. ನೋಡಿ ಇಲ್ಲೆಲ್ಲ ಹಿಂಗೆ ಇದು ಮಾಡಬೇಕು. ಹಾಗೆ ಇರಿ, ಐಬ್ರೋನು ಮಾಡ್ಬಿಡ್ತೀನಿ. ಇಲ್ಲಿ ಒಂಚೂರು ಬೆಳ್ಳು ಕಾಣಿಸ್ತಾವ್ರಲ್ವಾ? ಮಕ್ಕಕ್ಕೆಲ್ಲ ಏನೇನು ಹಾಕಿದ್ರಲ್ಲ, ಅದಕ್ಕೆ ಬೆಳ್ಳು ಕಾಣಿಸ್ತಾವ್ರೆ. ಹಾಂ ಇರಿ ಹಂಗೇನೆ. ಹಾಂ ಈ ಮುಖದ ಮೇಲೆ ಗ್ಲೋ ನೋಡಿ, ಸ್ವಲ್ಪ ನಗ್ಬೇಕು. ನೀವು ನಗ್ರೇನೇ ಸಂದ ಕಾಣೋದು. ಹಿಂಗೆ ಯಾವಾಗೂ ನಗ್ತಾ ಇರಿ, ಸಂದ ಕಾಣಿಸ್ತೀರಾ. ಸರಿ ಪದು, ತಂದಿರ ಸೀರೆ ಕೊಡಿಲಿ, ಸೀರೆಯ ಉಡಿಸ್ತೀನಿ. ಸಂದಾಗ ಸೀರೆ ಉಡಿಸ್ಬಿಟ್ಟು ನೋಡಿ ಹೆಂಗೆ ಕಾಣಿಸ್ತಾಳೆ ಅಂತ ಹೇಳ್ಬಿಟ್ಟು 10 ನಿಮಿಷಕ್ಕೆ ಬರೀ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಸೀರೆ ಉಡಿಸ್ಬಿಟ್ಟು ಎಲ್ಲ ನೀಟಾಗಿ ಕೂದಲೆಲ್ಲ ಬಾಸ್ಬಿಟ್ಟು ಕರ್ಕೊಬತ್ತೀನಿ. ಪದ್ದು ಸರಜಕ್ಕ ನೋಡ್ಲಿ ಹೆಂಗೆ ಕಾಣಿಸ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಹಾಂ ಸರಿ. ಸರಜಿ ಸಂದ ಕಾಣಿಸ್ತದೆ ಅಂತ ಅಂತೀಯ, ಬಂದಮೇಲೆ ಆಮೇಲೆ ಚೆನ್ನಾಗಿ ಏನೋ ಕಾಣಿಸ್ಲಿಲ್ಲ ಅಂದರೆ ನಮ್ಮ ಕತೆ ಮುಗೀತದಷ್ಟೇ. ಸುಮ್ಕಿರೆ. ಅಯ್ಯೋ ಯಾಕೆ ಸಂದ ಕಾಣಿಸೋಕ್ಕಿಲ್ಲ? ಎಂತ ಪಾರ್ಲರ್ಗೆ ಹೋದ್ರೆ ಎಂತೆಂಥ ಮಂಗುಗಳೇ ಹೆಂಗೆಂಗೋ ಕಾಣಿಸ್ತಾರೆ. ಇನ್ನು ಈ ಅಮ್ಮ ಚೆನ್ನಾಗೈತೆ, ಚೆನ್ನಾಗಿ ಕಾಣಿಸೋಕ್ಕಿಲ್ವಾ? ಏನೇ ಇಂಡೈರೆಕ್ಟ್ ನಾನು ಮಂಗ ಅಂತಿದ್ಯಾ? ಅವ ಎಲ್ಲನ ಉಂಟಾ ಪದ್ದು, ನಿನ್ನನ್ನದು ಉಂಟಾ? ಇಲ್ಲ 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 ಇಲ್ಲ, ಏನೋ ಸುಮ್ಕೆ ಹೇಳ್ತಿದ್ದೆ ಅಷ್ಟೇ. ನನಗಂತೂ ಕಾತರ ಆಗೋಗ್ಬಿಟ್ಟೈತಿ. ನೋಡನಿ ಅದು ಹೆಂಗೆ ಕಾಣಿಸ್ತದೋ ಸಾವುಕಾರ ಹೆಂಡ್ರು ಅಂತ. ನೋಡನೀರೇ ಹೆಂಗೆ ನಮ್ಮ ಪ್ಯಾಸನ್ನು, ನಮ್ಮ ಮೇಕಪ್ಪು, ನಮ್ಮ ಹೇರ್ ಸ್ಟೈಲು, ಸೀರೆ ಎಲ್ಲ ಹೆಂಗೆ ನೋಡಿದ್ರಾ? ಎಂತ ಚೆನ್ನಾಗಿ ಕಾಣಿಸ್ತಾವ್ರಿ ಇವಾಗ ಅಂತ ಹೇಳ್ಬಿಟ್ಟು. ಮೊದ್ಲು ಹೆಂಗಿದ್ರು ಇವಾಗ ಹೆಂಗವ್ರೆ? ಅಯ್ಯೋ 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 ಸರೋಜಿ, ನೋಡ್ದೇನೆ ಸಾವುಕಾರ ಹೆಂಡ್ತಿನ ನಂಬ್ಕೊಂಡು ನಾವೇ ನಂಬಕೈತಿಲ್ಲ. ಒಂದ್ಕಿತ ಕನ್ನಡಿನಾಗ ನೋಡ್ಕೊಳ್ಳಿ, ಎಂತ ಚಂದ ಕಾಣಿಸ್ತಾ ಇದ್ದೀರಾ ನೀವು. ನನಗೂ ನಂಬಕ್ಕಾಗಲಿಲ್ಲ ಕನ್ನಡಿನಾಗ ನೋಡ್ಕೊಂಡ್ಬಿಟ್ಟು. ಈಗ ಗೊತ್ತಾಯ್ತು, ನಾವು ಸ್ವಲ್ಪ ಸ್ಟೈಲ್ ಮಾಡಿದಷ್ಟು ಚೆನ್ನಾಗಿ ಕಾಣಿಸ್ತೀವಿ ಅಂತ ಹೇಳ್ಬಿಟ್ಟು. ಮತ್ತೆ ನನ್ನ ಪಾರ್ಲರ್ ಒಂದ್ರೇನು ಸುಮ್ಕೆ ಅನ್ಕೊಬಿಟ್ರಾ? ನನ್ನ ಪಾರ್ಲರ್ನಾಗೆ ಹೆಂಗ್ ಬೇಕು ಹಂಗೆ ಎಲ್ಲ ಮಾಡ್ತೀನಿ. ನನ್ನ ಪಾರ್ಲರ್ ಬಗ್ಗೆ ಎರಡನೇ ಮಾತಿಲ್ಲ. ನೋಡಿ ಕೂದಲೆಲ್ಲನೂ ನೀಟಾಗಿ ಸ್ಟ್ರೈಟ್ ಮಾಡ್ಬಿಟ್ಟು ಜಡೆ ಹಾಕಿವ್ನಿ. ಜುಟ್ಟು ಕಟ್ಕೊಂಡ್ರೆ ಏನು ಸಂದ ಕಾಣಕ್ಕಿಲ್ಲ. ಸ್ವಲ್ಪ ವಯಸ್ಸಾದ್ಮೇಲೆ ಜಡೆ ಹಾಕೊಂಡ್ರೆ ನಿನ್ನೆ ಸಂದ ಕಾಣೋದಂತ ಜಡೆ ಹಾಕಿದ್ದೀನಿ. ಇಷ್ಟ ಆಗಲ್ಲ ಕುಂಕುಮ ಇಟ್ಕೊಂಡಿತ್ತು, ಚಿಕ್ಕದ ಕುಂಕುಮ ಇಕ್ಕಿದ್ದೀನಿ. ಆ ಕನ್ನಡಕ ಐತಲ್ಲ, ಆ ಕನ್ನಡಕ ತೆಗೆದು ಎಸ್ಬಿಟ್ಟು ನಂದೇ ಕೂಲಿಂಗ್ ಗ್ಲಾಸ್ ಇತ್ತು, ಕೂಲಿಂಗ್ ಗ್ಲಾಸ್ ಹಾಕ್ಬಿಟ್ಟಿದ್ದೀನಿ. ಪದು ನಿನ್ನ ಸೀರೆ ಸಂದಕ್ಕೆ ಪಿಟ್ಟಾಯ್ತದೆ, ಅದಕ್ಕೆ ಸೀರೆನೂ ಉಡಿಸ್ಬಿಟ್ಟೆ. ಸಂದ ಹೊಲಿಸಿದ್ಯಾ? ಸ್ಲೀವ್ಲೆಸ್ ಬ್ಲೌಸಾ? ಹಾಂ ನಾನೇ ಇರಲಿ ಅಂತ ಹೊಲಿಸಿದ್ದೆ. ನಿಜವಾಗೂ ಅಕ್ಕ ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಇದೆಲ್ಲ ನಿಮ್ಮಿಂದನೇ ಆಗಿದ್ದು. ಅಯ್ಯೋ ನನ್ನಿಂದ ಏನು, ನೀವು ಚೆನ್ನಾಗಿದ್ರಿ. ಆದರೆ ನೀವೇನೇನೆ ಏನೋ ಬೇಜಾರಾಗಿ ಏನೋ ಇದ್ರಾಗ ಇರ್ತಾ ಇದ್ರಿ, ಒಳ್ಳೆ ಆಂಟಿಗಳು ಥರ. ಈಗ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಶಾರದಿ ಏನಾರ ನಿಮ್ಮ ನೋಡ್ಬಿಟ್ರೆ ಒಟ್ಟುರ್ಕೊಂಡಲ್ಲೇ ಸತ್ತೋಗ್ಬಿಡ್ತಾಳೆ. ಸಾಯ್ಲಿ ಬಿಡಿ. ನೀವು ಹೆಂಗೆ ಕಾಣಿಸ್ತಿದ್ದೀರಾ ಅಂತ ಹೇಳ್ಬಿಟ್ಟು ಯಾರು ನನಗೆ ಕೇಳಬೇಕಲ್ಲ. ಯಾರಾದ್ರೂ ನೀವು ನೋಡಿದ ತಕ್ಷಣ ಸಖತ್ ಫಿಗರು ಅನ್ಕೋಬೇಕು, ಹಂಗೆ ಕಾಣಿಸ್ತಾ ಇರಬೇಕು. ಹಿಂಗೆ ಯಾರ ಹತ್ರ ಕರ್ಕೊಂಡೋಗ್ಲಿ ನಿಮ್ಮನ್ನ? ಸರಜಿ ನಿನ್ನ ಗಂಡನ ಮುಂದೆ ಕರ್ಕೊಂಡೋಗಣ. ಏಕೆ ನಾನು ಬಿಟ್ಬಿಟ್ಟು ಇವ್ರನ್ನ ಕಟ್ಕೊಂಡು ಓಡೋಗ್ಲಿ ಅಂತನಾ? ಮುಚ್ಚೆ ಬಾಯ, ನನ್ನ ಗಂಡನ ಕತೆ ನಿಂಗೆ ಗೊತ್ತಿಲ್ವೇನೆ? ನನ್ನ ಗಂಡನ ಮುಂದೆ ಕರ್ಕೊಂಡೋದ್ರಿ ಒಂದೇ, ಬಿಟ್ರು ಒಂದೇ. ಮ್ಯಾಲಿನ ಕೆಳಿಕನ ನೋಡಿ ಪಾಕ್ ಹೋಗ್ತೀರಿ ಕತಾನೆ. ಏನೋ ಅವ್ನಿಗೇನು ಹೇಳಂಗಿಲ್ಲ. ದೆಯ್ಯದ ಹತ್ರ ಕರ್ಕೊಂಡೋದ್ರೆ ಹೆಂಗೆ ಚೆನ್ನಾಗಿ ಹೊಗಳಿ ಹೇಳ್ತದಲ್ವಾ? ಓನೆ ನೀನು ಹೇಳೋದೇ ಸರಿ. ದೆಯ್ಯುತ್ತಕ್ಕೆ ಕರ್ಕೊಂಡೋಗೋಣ, ಸಂದ ಕಾಣಿಸ್ತಾವ್ರ ಇಲ್ವಾ ಅಂತ ಹೇಳ್ತದೆ. ಸರಿ ಫಿಕ್ಸ್.
ಸರಿ ಥ್ಯಾಂಕ್ಸ್ ಕಣೆ ಇಷ್ಟು ಚೆನ್ನಾಗೆಲ್ಲ ರೆಡಿ ಮಾಡಿದ್ದಕ್ಕೆ ನಮ್ಮ ಸಾವುಕಾರ ಹೆಂಡ್ತಿನ ನೋಡಿ ಸಾವುಕತೆಯವ್ರೆ ನೀವು ನಿಮಗೂ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಇಲ್ವಾ ಅಂತ ಹೇಳ್ಬಿಟ್ಟು ನನಗೊಬ್ರು ಕ್ಲೋಸ್ ಫ್ರೆಂಡ್ ಅವರೇ ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಅವ್ರು ಹೇಳ್ತಾರೆ ಸರಿ ಆಯಿತು. ಅಯ್ಯೋ ದೆಯ್ಯ ಅಂತ ಹೇಳಿದ್ರೆ ಇಲ್ಲೇ ಬಿದ್ದೋಗಿರೋಳೇನೋ